औरादबी तालुके के खाद्य एवं नागरिक आपूर्ति विभाग में भ्रष्ट अधिकारियों की मनमानी चल रही है। यह अधिकारी 3,000 से 5,000 रुपए लेकर राशन कार्ड बना रहे हैं। यह लोग राशन कार्ड केवल उन्हीं लाभार्थियों को दे रहे हैं जिन्होंने भुगतान किया हो। वे बिना किसी कारण के अन्य लाभार्थियों के राशन कार्ड आवेदन खारिज कर रहे हैं जिन्होंने भुगतान नहीं किया। वह स्थल निरीक्षण की रिपोर्ट दिए बिना ही राशन कार्ड दे रहे हैं। इनमें से कुछ अधिकारी राशन केंद्रों के मालिकों का इस्तेमाल करके रिश्वत ले रहे हैं। कमल हासन जिला कार्यकारिणी सदस्य ने केपी न्यूज से बात की करते हुए इस संबंध में बताया। उन्होंने कहा कि इन अधिकारियों के नाम पर एक राशन कार्ड, उनकी पत्नी के नाम पर एक राशन कार्ड है। अधिकारियों के परिवार सदस्यों के नाम पर उचित मूल्य की दुकानें हैं। उचित मूल्य की दुकानें प्राप्त करने से पहले उन्होंने तालुका खाद्य विभाग में कोई नोटिस नहीं दिया, किसी भी समाचार पत्र या मीडिया से इसका उल्लेख नहीं किया। अधिकारियों की मनमानी के अनुसार उनके परिवार के नाम पर उचित राशन मूल्य की दुकानें स्वीकृत की गई। यदि लाभार्थी पूछते हैं कि वे पैसे क्यों ले रहे हैं तो कहा जाता है कि हमें तालुका खाद्य विभाग को हर महीने 3,000 रुपए देने होते हैं। इसमें उक्त अधिकारी प्रति माह 3 लाख रुपए से अधिक और एक वर्ष में 36 लाख रुपए से अधिक ले रहे हैं। राशन कार्ड लाभार्थी से एक वर्ष में 2 करोड़ रुपए से अधिक की रकम वसूली जाती है। इसलिए तालुका प्रशासनिक अधिकारी ने आग्रह किया है कि वे जागे और औरादबी तालुके के खाद्य एवं नागरिक आपूर्ति विभाग के सभी अधिकारियों की जांच करें। ये शिकायत के संबंध में अधिकारियों को बर्खास्त करें। यदि वे कार्यवाही नहीं करते तो हम उन्हें सूचित करते हैं और औरादबी तालुके के प्रशासनिक अधिकारियों के खिलाफ सत्याग्रह भी शुरू करेंगे। इस संदर्भ में कल्याण कर्नाटका निर्माण सेने तालुका युवा घटक के अध्यक्ष सिद्धार्थ योगी, वेंकटराव पाटिल, सदस्य दशरथ अजय, संपत कुमार, मारुति, सभी कल्याण कर्नाटका निर्माण सेना सदस्य उपस्थित रहे। अलीम पाशा की रिपोर्ट। कल्याण कर्नाटक निर्माण सेने वतीन इंದು ಔರಾದ್ ತಾಲೂಕಿನ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯ ವಿರುದ್ಧ ನಾವು ಪತ್ರಿಕಾ ಪ್ರಕಟಣೆ ಕರೆದಿರ್ತೀವಿ. ಏನು ವಿಷಯ ಅಂದ್ರೆ ಸರ್, ಆಹಾರ ಇಲಾಖೆಯಲ್ಲಿ ಭಾಳ ದೊಡ್ಡ ಪ್ರಮಾಣದಾಗ ಇವರು ಭ್ರಷ್ಟಾಚಾರ ಮಾಡ್ತಾರೆ. ಹೊಸ ರಾಷನ್ ಕಾರ್ಡ್ ಪಟ್ಟಿತರ ಚೀಟಿಯನ್ನು ಇವ್ರು ಕೊಡ್ತಾ ಇದ್ದಾರೆ. ಇವ್ರು ಕೊಡುವಂಥ ಪಟ್ಟಿತರ ಚೀಟಿಯಲ್ಲಿ ಒಂದು ಫಲಾನುಭವಿ ಹತ್ರ ಕಮ್ಸೆ ಕಮ್ಮಿ ಇಲ್ಲ ಅಂದ್ರೆ ಸರ್ 3,000 ರಿಂದ 5,000 ರೂಪಾಯಿ ಕೇಳ್ತಾರೆ. ಈ 3,000 ರಿಂದ 5,000 ರೂಪಾಯಿ ಹ್ಯಾಂಗೆ ಪಡ್ತಾ ಇದ್ದಾರೆ ಸರ್ ಅಂತಂದ್ರೆ ಅವ್ರ ಮೇಲೆ ಆನ್ಲೈನ್ ಸೆಂಟರ್ಗಳು ಸರ್ 3,000 5,000 ಕುಡ್ಲತ್ತರ ಮತ್ತು ನಿಮ್ಮಲ್ಲಿ ಏನರ ಎವಿಡೆನ್ಸ್ ಇದೆಯಾ ಸರ್? ಇದು ನೀವು ಸ್ವತಃ ಯಾರಿಗೆ ರಾಷನ್ ಕಾರ್ಡ್ ಕೊಟ್ಟಿರ್ತೀರಿ ಸರ್, ಆ ರಾಷನ್ ಕಾರ್ಡ್ ತೊಗೊಂಡಿನಂಥ ಫಲಾನುಭವಿ ಹೋಗಿ ಕೇಳಿ ಸರ್, ನೀವು 3,000 ರಿಂದ 5,000 ರೂಪಾಯಿ ಕೊಟ್ಟರೇ ಇಲ್ಲ ಅಂತ ಅವ್ರು ಕೂಡ ಹೇಳ್ತಾರೆ ಸರ್. ಯಾಕಂದ್ರೆ ಸರ್ ಇವು ಆನ್ಲೈನ್ ಸೆಂಟರ್ಗಳು ಏನವ ಸರ್, ಆನ್ಲೈನ್ ಸೆಂಟರ್ ಮುಖಾಂತರವಾಗಿ ಇವ್ರು ಲಂಚ ಪಡ್ತಾರೆ. ಅವ್ರು ಆನ್ಲೈನ್ ಸೆಂಟರ್ದವ್ರದ್ದು ಏನದ ಫೋನ್ಪೇಗಳು ಅಥವಾ ಗೂಗಲ್ ಪೇಗಳು ಏನಿರ್ತಾವೆ ಸರ್, ಅದನ್ನು ಚೆಕ್ ಮಾಡಿರಿ, ಅವ್ರ ಅಕೌಂಟ್ ಚೆಕ್ ಮಾಡಿರಿ. ಅವ್ರು ಯಾರ ಮುಖಾಂತರವಾಗಿ ಲಂಚ ಪಡ್ತಾರೆ ಅಂತ ಕೂಡ ನಿಮ್ಗೆ ಸ್ಪಷ್ಟವಾಗಿ ತಿಳಿತು ಅಂತ ನಮ್ಮ ಈ ಮಾಧ್ಯಮ ಮುಖಾಂತರ ತಿಳಿಸ್ತೇವೆ ಸರ್. ಮತ್ತು ಸರ್ ಇವ್ರು ಏನು ಮಾಡ್ತಾರೆ ಅಂದ್ರೆ ಸರ್, ಒಂದು ತಿಂಗಳಿಗೆ ಇವ್ರು ಏನು ರ್ಯಾಷನ್ ಡೀಲರ್ಶಿಪ್ ಇರ್ತಾರೆ ಸರ್, ಅವ್ರ ಹತ್ರ ಸರ್ 3,000 ರಿಂದ 5,000 ರೂಪಾಯಿ, 4,000 6,000 ತನಕ ಇವ್ರು ಲಂಚ ಪಡ್ತಾರೆ ಸರ್. ಅವ್ರಿಗೆ ಹೋಗಿ ಅದೇ ಕೇಳ್ತೀನಿ, 5,000 6,000 ಹಿಂಗೆ ರ್ಯಾಷನ್ ಡೀಲರ್ ಬರ್ದು ತಗೊಳತ್ತಾರ ಮತ್ತು ಹೇಳ್ತೀರಿ ನೀವು ಸ್ಪಷ್ಟವಾಗಿ, ಅದು ಏನರ ಎವಿಡೆನ್ಸ್ ಅದ ನಿಮ್ಮಲ್ಲಿ ಸರ್? ನಾವು ಈಗೇನು ಊರಲ್ಲಿ ಏನು ಸರ್ ಬೆರಳಚ್ಚಲಿಂದ ಬರ್ತಾರಲ್ಲ ಸರ್ ತಮ್ಮಿಗೆ ಅಂತೇಳಿ, ಆ ತಮ್ಮಿಗೆ ಬಂದಾಗ ಸರ್ ಡೀಲರ್ಗಳು ಏನು ಮಾಡ್ತಾರೆ ಸರ್, 10 ರೂಪಾಯಿನಿಂದ 20 ರೂಪಾಯಿ ಒಬ್ಬರು ಒಂದು ರಾಷನ್ ಕಾರ್ಡ್ ಹತ್ತಿರ ತೊಗೊಳತ್ತಾರೆ ಸರ್. ತೊಗೊಂಡು ಏನು ಮಾಡ್ತಾರೆ, ನಾವು ಯಾಕೆ ಸರ್ ನಮ್ಮಲ್ಲಿ ಯಾಕೆ 10 ರೂಪಾಯಿ 20 ರೂಪಾಯಿ ತೊಗೊಳತ್ತೀರಿ ಅಂದ್ರೆ ಅವ್ರಿಗೆ ಹೇಳ್ತಾರೆ ಸರ್, ನಾವು ಇದಕ್ಕೆ ರಾಷನ್ ಡೀಲರ್ಗಳು ಇದೆಯಪ್ಪ, ರಾಷನ್ ಡೀಲರ್ಲಿ ನಾವು ಮೇಲೆ ತಾಲೂಕು ಆಫೀಸ್ ಕೊಡಬೇಕಾದ್ರೆ ಲಂಚ ಅಂತ ಮಾತಾಡತ್ತಾರೆ ಸರ್. ಈಗ ನಾವು 10 ರೂಪಾಯಿ ಕೊಡೋದು ಬಂದು ಕೊಡಲೇವು ಅಂತಂದ್ರೆ ಇಲ್ಲ ಮ್ಯಾಲೆ ಕೊಡೋದ ಅಂತ ತಾಲೂಕು ಆಫೀಸಿಗೆ ನಮ್ಮಲ್ಲಿ ಉಸಲಿ ಮಾಡ್ತಾರೆ ರೀ. ಉಸಲಿ ಮಾಡಿ ಏನು ಮಾಡ್ತಾರೆ ಸರ್ ಅಂದ್ರೆ ಅವ್ರಿಗೆ ಒಂದು ತಿಂಗಳಿಗೆ 3 ಲಕ್ಷ 4 ಲಕ್ಷ ರೂಪಾಯಿ ಅವ್ರಿಗೆ ಲಂಚ ಕೊಡ್ತಾರೆ. ಈ ಲಂಚ ಪಡೆದುಕೊಂಡು ಏನು ಮಾಡ್ತಾರೆ ಸರ್ ಅಂದ್ರೆ, ಕೆಲವ್ರು ನೀವು ಹಂಗೆ ಏನಾರ ಪ್ರಶ್ನೆ ಇದ್ರೆ ಡೀಲರ್ ಅವ್ರಿಗೆ ಕೇಳ್ಬೋದು ನೀವು, ಯಾಕ್ರಿ ನೀವು 10 ರೂಪಾಯಿ ತೊಗೊಳತ್ತೀರಿ, ಏನು ಕಾರಣ 10 ರೂಪಾಯಿ ತೊಗೊಬೋದು ಅಂತ ಕೇಳ್ಬೇಕು ಸರ್. ಅವ್ರು ಹೇಳ್ತಾರೆ ಸರ್ಕಾರ ರೂಲ್ಸಲ್ಲಿ 10 ರೂಪಾಯಿ ತೊಗೋಬೇಕಂತ ಏನೂ ಇಲ್ಲ, 20 ರೂಪಾಯಿ ತೊಗೋಬೇಕಂತ ಏನೂ ಇಲ್ಲ. ಇಡೀ ಔರಾದ್ ತಾಲೂಕಾಗಲಿ ಕಮಲನಗರ ತಾಲೂಕಾಗಲಿ ಇವ್ರು ಪ್ರತಿಯೊಂದು ಹಳ್ಳಿಯಲ್ಲಿ 10 ರಿಂದ 20 ರೂಪಾಯಿ ಉಸಲಿ ಮಾಡ್ತಾರೆ. ಉಸಲಿ ಮಾಡಿ ತಾಲೂಕಾ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಗೆ ಇವರು ಲಂಚ ಕೊಡ್ತಾರೆ ಸರ್. ಈ ಲಂಚವನ್ನು ಒಂದು ತಿಂಗಳಿಗೆ 3 ರಿಂದ 4 ಲಕ್ಷ ತೊಗೊಳ್ತಾರೆ ಸರ್. ಒಂದು ವರ್ಷಗಾದ್ರೆ 36 ಲಕ್ಷ 40 ಲಕ್ಷ ರೂಪಾಯಿ ಇವರು ಲಂಚ ಪಡ್ತಾರೆ ಸರ್. ಈಗ ಏನು ನಮ್ಮ ಫಲಾನುಭವಿ ಹತ್ರ 10 ರಿಂದ 20 ರೂಪಾಯಿ, ನಾನು ಫಲಾನುಭವಿ ಇದ್ದೀನಿ, ರಾಷನ್ ಕಾರ್ಡ್ದು ನಾವು ತಮ್ಮ ಸಲಕ್ಕೆ ಸರ್ ನಾನು ಕೂಡ 10 ರೂಪಾಯಿ ಕೊಡಬೇಕಾಗ್ತದೆ. ಇನ್ನು 10 ರೂಪಾಯಿ ಕೊಟ್ಟಿನಾಗೆ ಹೇಳ್ತೀನಿ ಸರ್. ಇದು 2 ರಿಂದ 3 ಕೋಟಿ ರೂಪಾಯಿ ಇವರು ಒಂದು ವರ್ಷಕ್ಕೆ ಫಲಾನುಭವಿ ಹತ್ರ ಎಲ್ಲ ಫಲಾನುಭವಿಗಳು ಕುಂತಾರೆ ಸರ್. 2 ಕೋಟಿ 3 ಕೋಟಿ ರೂಪಾಯಿ ಹಣ ವಸೂಲಿ ಮಾಡತಾರೆ ಅಂತೇಳಿ. ಈ ಸಣ್ಣ ವಿಷಯದಾಗ 10 ರೂಪಾಯಿ ಅಂತ ಅನ್ಸ್ಲತ್ತದ, ಬಟ್ ಇದು ಭಾಳ ದೊಡ್ಡ ಸ್ಕ್ಯಾಮ್ ಅದ, ಒಂದು ಭಾಳ ದೊಡ್ಡ ಮಟ್ಟದಾಗ ಇವರು ಭ್ರಷ್ಟಾಚಾರ ಮಾಡ್ತಾರೆ ಅಧಿಕಾರಿಗಳು ಅಂತಂದ್ರೆ ಸರ್. ಇನ್ನೊಂದು ಏನೊಂದು ವಿಷಯ ಅಂದ್ರೆ ಸರ್,
ನಾವು ರೇಷನ್ ಕಾರ್ಡ್ ಆಗರ್ಸಿ ನಾವು ಕೇಳಕ್ಕೆ ಹೋಗಿರಿ ಸರ್ ಏನಂತಾರ ನಿಮ್ಗೆ ರೇಷನ್ ಕಾರ್ಡ್ ಬರಲ್ಲ, ನಿಮ್ದು ಅದ್ರಾಗ ಹೆಸರದ ಇದ್ರ ಹೆಸರು ಅಂತ ವಿನಾಕಾರಣ ಹೇಳ್ತಾರೆ. ಬಟ್ ಇವರು ಒಂದೇ ರೇಷನ್ ಕಾರ್ಡ್ ಸರ್, ಒಂದು ಕುಟುಂಬ ಅದ ಸರ್, ಗಂಡ ಹೆಂಡತಿದ ಸರ್. ರವಿ ಎಂಬ ಅಧಿಕಾರಿ ಯಾರ ಸರ್, ಅವಳಾಗ ರೇಷನ್ ಕಾರ್ಡ್ ಆಹಾರ ಇಲಾಖೆದಾಗ ಅಧಿಕಾರಿ ಯಾರ ಸರ್. ಇವ್ರ ಹೆಸರ ಮೇಲೆ ಒಂದು ರೇಷನ್ ಕಾರ್ಡ್ ಅದ ಸರ್. ಮತ್ತು ಇವ್ರ ಮನೆ ಇದ್ದಂಥ ಹೆಣ್ಮಗಳು ಅಂದ್ರೆ ಏನು ಪತ್ನಿಯವ್ರು ಇರ್ತಾರೆ ಸರ್, ಆ ಅಕ್ಕರ ಹೆಸರ ಮೇಲೆ ಕೂಡ ಒಂದು ರೇಷನ್ ಕಾರ್ಡ್ ಅದ. ಇದು ಹೆಂಗೆ ನ್ಯಾಯ ಕೊಡ್ತೀರಿ ಸರ್ ನಮಗೆ? ಒಂದು ಖಾಲಿ ನಾವು ಒಂದು ಕುಟುಂಬ ಗಂಡ ಹೆಂಡತಿ ಹೆಸರು ಮೇಲೆ ರೇಷನ್ ಕಾರ್ಡ್ ಕೊಡೋದ್ರೆ ಕೊಡಕ್ಕೆ ರೆಡಿಲ್ಲ. ಇದು ಯಾವ್ದು ರೇಷನ್ ಕಾರ್ಡ್ ಅದು? BPL ರೇಷನ್ ಕಾರ್ಡ್, ಎರಡೂ BPL ರೇಷನ್ ಕಾರ್ಡ್. ಅಧಿಕಾರಿಗಳು BPL ಇದರಲ್ಲಿ ಕುಟುಂಬಸ್ಥರ ಹೆಸರು ಇಲ್ಲ. ಇದರಲ್ಲಿ ನೋಡಿ ಸರ್, ಈಗ ರವಿ ಎಂಬವ್ರ ಹೆಸರ ಮೇಲೆ ಅಕ್ಕರ ಅವ್ರ ಮನೆ ಹೆಣ್ಮಗಳ ಹೆಸರ ಮೇಲೆ ಕುಟುಂಬದಾಗೆಲ್ಲ ಹೆಸರು ಬರ್ತಾರೆ ಸರ್. ಇದು ಹೆಂಗ ಬರ್ತಾರ? BPL ಕಾರ್ಡ್ ಹೆಂಗಿರ್ಬೇಕು? APL ಕಾರ್ಡ್ ಇರಬೇಕು. ಮತ್ತು ಅವರು ಅಧಿಕಾರಿಗಳಾಗಿ ಅವ್ರಿಗೆ ಹೆಂಗೆ BPL ಕಾರ್ಡ್ ಕೊಡ್ತೀರಿ ಸರ್? ಮತ್ತು ಅದು ಅಲ್ಲದೆ ಇನ್ನೊಂದು ಏನು ವಿಶೇಷ ಸರ್ ಅಂತಂದ್ರೆ, ಅವ್ರು ರೇಷನ್ ಡೀಲರ್ಶಿಪ್ ಅವರೇ ಆಗ್ಯಾರ ಸರ್. ರೇಷನ್ ಕಾರ್ಡ್ಗಳು ಒಂದು ಬಿಟ್ಟು ಎರಡೆರಡು ರೇಷನ್ ಕಾರ್ಡ್ಗಳು, ಮತ್ತು ರೇಷನ್ ಡೀಲರ್ಶಿಪ್ ಮನೆಗೆ ಅವ್ರದ್ದೇ. ಮನೆಗೆ ಹೆಣ್ಮಕ್ಳು ಹೆಸರು ಮೇಲೆ ರೇಷನ್ ಡೀಲರ್ಶಿಪ್ ತೊಗೊಂಡು ರೇಷನ್ ಡೀಲರ್ಶಿಪ್ ಮಾಡ್ತಾರೆ. ಇದು ಯಾವ ಆಧಾರ ಮೇಲೆ ಮಾಡ್ತಾ ಇದ್ದಾರೆ? ಮತ್ತು ಅವ್ರು ಏನು ಸಂಸ್ಥೆಗಳು ತಂದಾರ ಅವೆಲ್ಲ ಲೀಗಲಿ ಸಂಸ್ಥೆಗಳು ಅಲ್ಲ ಸರ್. ಇಲ್ಲಿಗಲ್ ಸಂಸ್ಥೆಗಳು ಬೇರೆ ಹತ್ರ ಖರೀದಿ ಮಾಡಿ ಆ ಸಂಸ್ಥೆಗಳ ಹೆಸರು ಮೇಲೆ ಇವರು ರೇಷನ್ ಡೀಲರ್ಶಿಪ್ ತೊಗೊತಾರೆ. ಆ ಡೀಲರ್ಶಿಪ್ ತೊಗೋಬೇಕಾದ್ರೆ ಸರ್ ಕಮ್ಸೆ ಕಮ್ಮಿ ಇಲ್ಲ ಅಂತಂದ್ರೆ ಒಂದು ತಾಲೂಕಾ ಪ್ರೊಸೀಡಿಂಗ್ ಏನಾರ ಮಾಡಿದಿರಿ, ಅಥವಾ ತಾಲೂಕಾದ ನೋಟಿಸ್ ಬೋರ್ಡಿಂಗ್ ಏನಾರ ಹಚ್ಚಿರಿ, ಅಥವಾ ಏನಾದರೂ ಪತ್ರಿಕೆ ಮಾಧ್ಯಮದಲ್ಲಿ ಈ ರೀತಿ ಹಳ್ಳಿಗಳಿಗೆ ಡೀಲರ್ಶಿಪ್ ಬಿಟ್ಟಿದ್ದಾರೆ ಅಂತಂತೇಳಿ ಎಲ್ಲರ ಹಿಂದೆ ಪತ್ರಿಕೆ ಮಾಧ್ಯಮದಲ್ಲಿ ಯಾವ ಥರ ತಿಳಿಸ್ಯಾರ ಅಂತಂತೇಳಿ ನಮ್ಮೊಂದು ಪ್ರಶ್ನೆ ಅದ ಸರ್. ಇವರು ತಾಲೂಕಾ ಆಫೀಸರ್ಗಳಾಗಲಿ ಅವರು ಕೆಳಗಿದ್ದಂಥ ಅಧಿಕಾರಿಗಳಾಗಲಿ ಇವರೆಲ್ಲರೂ ಒಂದು ರೀತಿಯಲ್ಲಿ ಚೈನ್ ಸಿಸ್ಟಮ್ದಲ್ಲಿ ಸರ್ ಭ್ರಷ್ಟಾಚಾರ ಆಗ್ತಿರ್ತಾರೆ. ಇಮಿಡಿಯೇಟ್ಲಿ ಆಗಿ ನಮ್ಮ ತಾಲೂಕಾ ಉನ್ನತ ಅಧಿಕಾರಿಗಳು ಇದ್ರ ಬಗ್ಗೆ ತನಿಖೆ ಮಾಡಬೇಕು. ಕುಲಂಕುಷವಾಗಿ ಇದ್ರ ಬಗ್ಗೆ ಅವರು ತನಿಖೆ ಮಾಡಿ ಇಮಿಡಿಯೇಟ್ಲಿ ಆಗಿ ಅವ್ರಿಗೆ ವಜಾ ಮಾಡ್ಬೇಕಂತಂದ್ರೆ ನಮ್ಮ ಮನವಿ ಇದೆ ಸರ್. ಇದ್ರ ಬಗ್ಗೆ ಆದಷ್ಟು ಬೇಗ ತನಿಖೆ ಮಾಡಲಿಲ್ಲ ಅಂತಂದ್ರೆ ನಾವು ಮುಂದಿನ ದಿನಮಾನಗಳಲ್ಲಿ ದೊಡ್ಡ ಪ್ರಮಾಣದ ಹೋರಾಟ ಮಾಡ್ತೀವಿ. ಮತ್ತು ಆಹಾರ ಇಲಾಖೆಗೆ ನಾವು ಮುತ್ತಿಗೆ ಹಾಕಿ ನಮ್ಮದು ಇಚ್ಛೆ ಅದ, ಇಚ್ಛೆ ಪ್ರಕಾರ ಇವ್ರು ಮಾಡಲಿಲ್ಲ ಅಂದ್ರೆ ನಾವು ಖಂಡಿತವಾಗಿ ದಂಡಾಧಿಕಾರಿಗಳು ಕೂಡ ನಾವು ಮುತ್ತಿಗೆ ಹಾಕೋ ಕೆಲಸ ಮಾಡ್ತೀವಿ ಅಂತ ಹೇಳಿ ಈ ಮುಖಾಂತರ ಮಾಧ್ಯಮ ಮುಖಾಂತರ ತಿಳಿಸ್ತಾ ಇದೆ ಸರ್. ನಿಮ್ಮ ಹೆಸರು? ನನ್ನ ಹೆಸರು ಕಮಲಸನ್ ದುಪ್ಪತ್ಮಗ ಸರ್, ಕಲ್ಯಾಣ ಕರ್ನಾಟಕ ನಿರ್ಮಾಣ ಸೇನೆ ಜಿಲ್ಲೆ ಕಾರ್ಯಕಾರಿಣಿ ಸದಸ್ಯರು ಸರ್. ಆಡ್ರಿ